ಸ್ನೇಹಿತರೆ, ಹಣ್ಣಿನ ಬೆಳೆಗಳಲ್ಲಿ ಬಹಳ ಚಾಲೆಂಜಸ್ ಬರ್ತಕ್ಕಂಥದ್ದು. ನೀವು ಸಸ್ಯ ಸಂರಕ್ಷಣೆ ಹೊರತಾಗಿ ವೀಡ್ ಮ್ಯಾನೇಜ್ಮೆಂಟು, ಆಮೇಲೆ ಮಾಯಿಶ್ಚರ್ ಮ್ಯಾನೇಜ್ಮೆಂಟ್ ಅಂದರೆ ತೇವಾಂಶ ನಿರ್ವಹಣೆ, ಕಳೆ ನಿರ್ವಹಣೆ ಬಹುದೊಡ್ಡ ಚಾಲೆಂಜು. ಅಂದರೆ ನಿಮ್ಮ ಉತ್ಪಾದನಾ ವೆಚ್ಚದ ಬಹುತೇಕ ಹಣ ಈ ಕಳೆ ನಿರ್ವಹಣೆಗೆ ಖರ್ಚಾಗ್ತಕ್ಕಂಥದ್ದು. ಸೊ ಈಗಾಗಲೇ ಎಲ್ರಿಗೂ ಪರಿಚಿತ ಇರತಕ್ಕಂಥದ್ದೇ. ಆದರೆ ಈಗ ನೋಡಿ, 2025 ತೋಟಗಾರಿಕಾ ಮೇಳ ಹೆಸರುಘಟ್ಟದಲ್ಲಿ ಈ ಹಣ್ಣಿನ ಬೆಳೆಗಳಲ್ಲಿ ಇವೆರಡೂ ನಿರ್ವಹಣೆ ದೃಷ್ಟಿಯಿಂದ ಒಂದು ಮಲ್ಚಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ತೋರಿಸ್ತೀನಿ. ಇದರ ತಾಂತ್ರಿಕ ಅಂಶಗಳನ್ನು ಇಲ್ಲಿನ ವಿಜ್ಞಾನಿಗಳಿಂದಲೇ ತಿಳ್ಕೊಳ್ಳೋಣ. ಸ್ನೇಹಿತರೆ ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಮಾಡಿಕೊಂಡು, ನನಗೇನಂದಿಲ್ಲ, ರೈತರಿಗೆ ಆಸಕ್ತಿ ತುಂಬ ಇರ್ತದೆ ಇಲ್ಲಿ ಕಲಿಯೋವಂಥದ್ದು. ಸುಮ್ಮನೆ ನೋಡ್ಕೊಂಡು ಹೋದ್ರೂ ಗೊತ್ತಾಗಲ್ಲ. ಸೊ ಯಾವ್ಯಾವ ಹಣ್ಣಿನ ಬೆಳೆಗಳಿಗೆ ಇದು ಅಳವಡಿಸ್ಬೋದು, ಇದು ಏನು ಮೆಟೀರಿಯಲ್ಲು, ಏನು ಅನುಕೂಲ ಆಗ್ಬೋದು, 1-2-3 ಮಾತುಗಳು ತಿಳಿಸ್ಕೊಡ್ಬೋದು ಸರ್? ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ನಮ್ಮ ಸ್ನೇಹಿತರಾದ ವೇಣುಗೋಪಾಲ್ ಅವರ ಚಾನಲ್ಗೆ ಸ್ವಾಗತವನ್ನು ಬಯಸ್ತೇನೆ. ಎಲ್ಲ ರೈತರಿಗೂ ನಮಸ್ಕಾರ ಹೇಳ್ತಾ, ಇವತ್ತು IIHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ಗೆ ನೀವು ಏನು ಬಂದಿದ್ದೀರಾ ಮತ್ತು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ತೋಟಗಾರಿಕಾ ಬೆಳೆಗಳ ಒಂದು ಕ್ಷೇತ್ರ. ಹಣ್ಣುಗಳ ನನ್ನ ಹೆಸರು ಬಂದು ಡಾಕ್ಟರ್ ಲಕ್ಷ್ಮೀಪತಿ ಅಂತ ಹೇಳಿ. ನಾನು ಫ್ರೂಟ್ ಡಿವಿಷನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ICAR ಹಣ್ಣಿನ ಬೆಳೆ ವಿಭಾಗದಲ್ಲಿ ವಿಜ್ಞಾನಿಗಳು, ಹಣ್ಣಿಗಳ ಬೆಳೆಗಳ ವಿಭಾಗದಲ್ಲಿ ಚೀಫ್ ಟೆಕ್ನಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಎಲ್ಲ ಹಣ್ಣಿನ ಬೆಳೆಗಳು ಸಮಗ್ರ ನಿರ್ವಹಣೆಯ ಒಂದು ಡೆಮಾನ್ಸ್ಟ್ರೇಷನ್ ಪ್ಲಾಟ್ ಅಂತ ಏನು ಹೇಳ್ತೀವಿ ಅದು. ಈಗ ನೀವು ಅಲ್ಲಿ ನೋಡ್ತಾ ಇದ್ದೀರಾ ಮ್ಯಾಂಗೋದಲ್ಲಿ ಅರ್ಕ ಉದಯ ಮತ್ತು ಅರ್ಕ ಸುಪ್ರಭಾತ ಅಂತ ಹೇಳಿ ಒಂದು ಅರ್ಕ ಹೈಬ್ರಿಡ್ಸ್ ಇದೆ. ಆ ಹೈಬ್ರಿಡ್ಸ್ ನಂತರ ನಿಮಗೆ ಸೀತಾಫಲ ಇದೆ, ಕಸ್ಟರ್ಡ್ ಆ್ಯಪಲ್ ಅನೋನಾ ಅಂತ ಹೇಳ್ತೀವಿ ಅದು. ಮತ್ತೆ ನಂತರ ಇಲ್ಲಿ ಗಾವ ಏನು ಪೇರ್ಲೆಕಾಯಿ ಅಥವಾ ಚೇಪೆಕಾಯಿ ಅಂತ ಹೇಳ್ತೀವಿ, ಅದರದ್ದು ಒಂದು ಅರ್ಕ ರಶ್ಮಿ, ಅರ್ಕ ಕಿರಣ, ಅರ್ಕ ಮೃದುಲ, ಈ ಥರ ವೆರೈಟೀಸ್ ಇದೆ. ಇದರಲ್ಲಿ ನೀವು ಹೇಳಿದಾಗೆ ಇಲ್ಲಿ ನಾವು ವೀಡ್ ಮ್ಯಾಟ್ ಅಂತ ಏನು ಹಾಕಿದ್ವಿ. ಈ ವೀಡ್ ಮ್ಯಾಟ್ ಅಂತ ಹೇಳಿದ್ರೆ ಇಲ್ಲಿ ಈ ಕಳೆ ನಿರ್ವಹಣೆ ಇದರಿಂದ ಮಾಡ್ಬೋದು. ಹೇಗೆ ಅಂತ ಹೇಳಿದರೆ, ಈ ವೀಡ್ ಮ್ಯಾಟನ್ನು ಎಸ್ಪೆಷಲಿ ಬೇಸಿಗೆಗಾಲದಲ್ಲಿ ಹಾಕ್ತೀವಿ ನಾವು. ಜನವರಿ ಟೈಮಲ್ಲಿ ಯಾವಾಗ ನಮಗೆ ಬೇಸಿಗೆಗಾಲ ಪ್ರಾರಂಭ ಆಗುತ್ತೆ, ಸಾಧಾರಣವಾಗಿ ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಇದರಲ್ಲಿ ಬೇಸಿಗೆಗಾಲ. ಈ ತಿಂಗಳುಗಳಲ್ಲಿ ಏನಾಗುತ್ತೆ, ಈ ಮಾಯಿಶ್ಚರ್ ಮಣ್ಣಿನ ತೇವಾಂಶ ಎವಾಪರೇಷನ್ ಆಗಿ ಹೊರಟೋಗುತ್ತೆ. ಆ ಒಂದು ನಿರ್ವಹಣೆ ಮಾಡೋದಕ್ಕೋಸ್ಕರ ನಾವು ಈ ಮ್ಯಾಟನ್ನು ಹಾಕ್ತೀವಿ. ಇದು ಕೂಡ ಮೈಕ್ರಾನ್ ಟಾರ್ಪಾಲಿನ್, ಮೈಕ್ರಾನ್ ಕಡಿಮೆ ಮೈಕ್ರಾನ್ ಇರತಕ್ಕಂಥ ಇದು ಟಾರ್ಪಾಲ್. ಸೊ ಮತ್ತು ನಂತರ ಇದರಿಂದ ಇನ್ನೊಂದು ನಮಗೆ ಉಪಯೋಗ ಏನಂತ ಹೇಳಿದ್ರೆ, ನೀರಿನ ನಿರ್ವಹಣೆ ಮಾಡ್ಬೋದು. ಯಾಕೆಂದರೆ ನಾವು ಡ್ರಿಪ್ಪಲ್ಲಿ ನೀರು ಬಿಡ್ತಾ ಇರ್ತೀವಿ ಗಿಡಗಳಿಗೆ, ಎಲ್ಲ ಹಣ್ಣಿನ ಗಿಡಗಳಿಗೆ. ಅದು ಈ ಬೇಸಿಗೆಗಾಲದಲ್ಲಿ ಏನಾಗುತ್ತೆ, ಆ ತೇವಾಂಶ ಹೊರಟೋಗ್ತಾ ಇರ್ತದೆ. ಟೆಂಪ್ರೇಚರ್, ಉಷ್ಣಾಂಶ ಜಾಸ್ತಿ ಆಗಿ ಅದನ್ನು ಕೂಡ ನಾವು ನಿರ್ವಹಣೆ ಮಾಡ್ಬೋದು. ಆ ಏನು ಮಾಯಿಶ್ಚರ್ ಎವಾಪರೇಷನ್ ಅಂತ ಹೇಳ್ತೀವಿ, ಅದನ್ನು ತಡೆಗಟ್ಟಬಹುದು. ಒಂದು ಕಳೆ ನಿರ್ವಹಣೆ, ಕಳೆಗಳು ಬರೋದಿಲ್ಲ. ಯಾಕಂದರೆ ಆ ಹೈ ಹ್ಯುಮಿಡಿಟಿ ಏನಿದೆ, ಪ್ರೆಷರ್ ಕ್ರಿಯೇಟ್ ಆಗಿ ಕಳೆ ಗಿಡಗಳು ಮೇಲೆ ಬರೋದೇ ಇಲ್ಲ, ಹೂವು ಕೂಡ ಆಗೋದಿಲ್ಲ. ಎರಡು ಮೇಜರ್ ಅನುಕೂಲಗಳು ಬೇಸಿಗೆನಲ್ಲಿ ಬಳಸೋದು ಅಂತ ಹೇಳಿದ್ರೆ. ಅಂದ್ರೆ ಇದು ಒನ್ ಟೈಮ್ ಹಾಕಿದ್ರೆ ಇದು ಲೈಫ್ ಇಷ್ಟೇನಾ, ಅಥವಾ ಮರುಬಳಕೆ ಮಾಡಕ್ಕೆ, ಅಥವಾ ಹಾಗೆ ಬಿಡ್ಬೋದಾ? ಖಂಡಿತ ಮರುಬಳಕೆ ಮಾಡಬಹುದು. ಯಾಕಂದ್ರೆ ಮಳೆಗಾಲ ಈಗೇನು ಮೇ ಎಂಡಿಗೆ ನಾವು ತೆಗೆದ್ಬಿಡ್ತೀವಿ. ಹಾಗೆ ಎತ್ತಿಟ್ಟು ಮತ್ತೆ ನೆಕ್ಸ್ಟ್ಗೆ ಇದು ತೆಗೆಯುವಂಥದ್ದೇ ನೋಡಿ. ಇದಿದೆ, ಇದು ಕೂಡ ತೆಗಿಬಹುದು. ಓಕೆ. ಸೊ ಈಗ ಇನ್ನೊಂದು ಡೌಟ್ ಬಂದೇ ಬರ್ತದೆ. ಹೇಳಿ ಸರ್. ಈಗ ಆ್ಯಕ್ಚುಲಿ ಕಳೆಗಳ ಸಮಸ್ಯೆ ಮಳೆಗಾಲದಲ್ಲಿ ಜಾಸ್ತಿ. ಹೌದು. ಅವಾಗ ಈ ತಂತ್ರಜ್ಞಾನ ವರ್ಕ್ ಆಗಲ್ವಾ ಅನ್ನೋದು. ಈಗ ಮಳೆಗಾಲದಲ್ಲಿ ನೀವು ಹೇಳಿದ್ದು ತುಂಬ ಒಳ್ಳೆ ಪ್ರಶ್ನೆ ಅದು. ನೀವು ಕಳೆ ಬಂದರೂ ಕೂಡ ನಮಗೆ ಗಿಡಕ್ಕೆ ನೀರು ಬೇಕೇ ಬೇಕು. ಗಿಡಕ್ಕೆ ನೀರು ಬೇಕು. ರೈತರು ಬಟ್ ನಾವು ಇಲ್ಲಿ ನಿರ್ವಹಣೆ ಮಾಡ್ಬೋದು, ಆದರೆ ರೈತರು ಎಲ್ಲ ಕಡೆ ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ. ಓಕೆ. ಆದ್ದರಿಂದ ಇದು ಮೇಯ್ನ್ ಆಗಿ ನಮಗೆ ಕಳೆ ನಿರ್ವಹಣೆ ಮಾಡೋದು ಮಳೆಗಾಲದಲ್ಲಿ ಆಗದೇ ಇದ್ರೂ ಕೂಡ ಬೇಸಿಗೆಗಾಲದಲ್ಲಿ ನಮಗೆ ಮೇಯ್ನ್ ಆಗಿ ಬೇಕಾಗಿರೋಂಥ ನೀರಿನ ಈ ಇನ್ಪುಟ್ಸ್ಗೆ ಅಷ್ಟು ಕಾಂಪಿಟೇಷನ್ ಇರಲ್ಲ ಮಳೆಗಾಲದಲ್ಲಿ. ಖಂಡಿತ ಇರೋದಿಲ್ಲ. ಕೆಲವೊಂದು IT/BT ಕಂಪ್ನಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಒಬ್ಬೊಬ್ರು ಎಕ್ಸ್ಟೇಟ್ ಆಗಿ ಒಬ್ಬೊಬ್ರನ್ನ ಆಳಿಟ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಅವ್ರು ಪ್ಲಾಟ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಒಂದ್ಸತಿ ನೀವು ಇನ್ವೆಸ್ಟ್ ಮಾಡಿದ್ರೆ 10 years ವರ್ಗೆ ಇದು ಇರುತ್ತೆ. 10 years ಇರ್ತದೆ. ಈಗ ಎಲ್ಲೋ ಕಂಪ್ನಿ ಕೆಲಸ ಮಾಡ್ತಿರ್ತಾರೆ. ನಾನು ಮುಂದೆ ರಿಟೈರ್ಡ್ ಆದ್ಮೇಲೆ ಫಾರ್ಮಲ್ಲಿ ಇರ್ಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ, 1-2 ಎಕರೆ ತಗೊಂತಾರೆ, ಪ್ಲಾಟ್ ಮಾಡಿರ್ತಾರೆ. ಲೇಬರ್ ಸಿಗ್ದಾಗ ಏನು ಮಾಡ್ತಾರೆ, ಯಾರೋ
ಪ್ಲಾಟಲ್ಲಿ ಒಬ್ಬರು ನಿಡ್ಸಿರ್ತಾರೆ. ಓಕೆ ಒಬ್ಬರೇ ಸಾಕು. ಈಗ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಒಬ್ಬರು ನಿಡ್ಸ್ತಾರೆ. ಎಲ್ಲ ಅವ್ರೆಲ್ಲ ರೆಡಿ ಮಾಡಿಕೊಟ್ರೆ ಅವ್ನೇನಿಲ್ಲ, ಒಬ್ಬನೇ ತೋಟ 2 ಎಕರೆ 10 ಎಕರೆ ಒಬ್ಬನೇ ಮೇಂಟೈನ್ ಮಾಡ್ಬೋದು. ಬರೀ ನೀರು ಹಾಯಿಸ್ಕ, ನೀರು ಓಡಿಸ್ಕ, ಮೇಂಟೈನ್ ಮಾಡ್ಗ. ಬೇಕಾದ್ರೆ ಅವ್ರಿಗೆ ಸಂಬಳ ಕೊಡಲಿಲ್ಲ ಅಂದ್ರೂ ಇಂಟರ್ನಲ್ ಕ್ರಾಪು, ನೀನೇನು ವೆಜಿಟೇಬಲ್ ಬೆಳ್ಕ, ಏನೇನು ಬೆಳ್ಕ, ನೀನು ಪ್ರಪೋಸ್ ನನಗೆ ಮೇನ್ ಕ್ರಾಪ್ ಚೆನ್ನಾಗಿರ್ಬೇಕು. ಸೆಂಟ್ರ್ನಲ್ಲಿ ನೀನು ಏನೇನ ಬೆಳ್ಕ, ನಿನಗೆ ಡೈಲಿ ಯೂಸ್ ಆಗೋಂಥದ್ದು. ಆ ಥರ ಈಗ ಕಂಪ್ನಿಗಳಿಗೆಲ್ಲ ಈಗ ಕೆಲಸ ಆಗಿರೋರೆಲ್ಲ ಪ್ಲಾನ್ ಮಾಡ್ತಾರೆ ಸರ್. ಒಂದ್ಸತಿ ಇನ್ವೆಸ್ಟ್ ಮಾಡಿ ಅವ್ರಿಗೆ ಕಾಸ್ಟ್ ಬರಲ್ಲ. 10 ಇಯರ್ಸ್ವರೆಗೂ ಗ್ಯಾರಂಟಿ ಇದೆ ಇದು ವೀಡ್ ಮ್ಯಾಟು. 10 ವರ್ಷ ಗ್ಯಾರಂಟಿ. 10 ವರ್ಷ ಗ್ಯಾರಂಟಿ ಇದೆ ಸರ್. ಸರ್, 1 ಎಕರೆಗೆ ಎಷ್ಟು ಬಂಡವಾಳ ಬೇಕಾಗ್ಬೋದು ಅನ್ನೋದು ಅಂದರೆ ಬೆಳೆ ಮೇಲೆ ಡಿಪೆಂಡ್ ಆಗುತ್ತಾ ಸರ್? ಮಾವು ಬೆಳೆ ಅಂತರದ ಮೇಲೆ ಆ ಥರದಲ್ಲೇ ಸರ್. ಇನ್ನೊಂದೇನು ಮಾಡ್ತಾರೆ ಅಂದರೆ ಡೈಲಿ ಫಾರ್ಮರ್ಸ್ ಮಾಡೋರು ಯಾರು ವೀಡ್ ಮ್ಯಾಟ್ ಹಾಕಲ್ಲ. ಅವ್ರು ಯಾಕಂದ್ರೆ ಈಗ ಕರೆಕ್ಟ್ ನಿಮ್ಗೆ ಈಡ್ ಬರ್ಬೇಕಂದ್ರೆ 5 ಇಯರ್ಸ್ ಬೇಕು. ಓಕೆ. ಅವಾಗ ಏನು ಮಾಡ್ತಾರೆ, 5 ಇಯರ್ಸ್ ಈಡ್ ಬರೋವರೆಗೂ ಅದ್ರೊಳಗೆ ಸೆಂಟ್ರ್ನಲ್ಲಿ ಪಪ್ಪಾಯಿ ಹಾಕ್ಬೋದು, ನುಗ್ಗೆ ಹಾಕ್ಬೋದು, 3 ತಿಂಗಳದ್ದು ವೆಜಿಟೇಬಲ್ ಹಾಕ್ಬೋದು, ಏನೇನು ಹಾಕ್ಬೋದು. ಬಟ್ ಏನಾದ್ರೆ ಇದು ಫಾರ್ಮರ್ಸ್ ಹೆಲ್ಪ್ ಆಗುತ್ತೆ, ಈಗ ಕೆಲಸ ಇರೋರಿಗೆ ಯೂಸ್ ಆಗುತ್ತೆ ಅಂತ ಪ್ರಪಾಸ್ಗೋಸ್ಕರ ನಾವು ಇದು ಮಾಡಿರೋ ಸರ್. ಸಮ್ಮರಲ್ಲಿ ಹಾಕೋದ್ರಿಂದ ಏನಂದ್ರೆ ಸೀಡ್ಸ್ ಅಷ್ಟು ಪ್ರಾಪಗೇಷನ್ ಆಗಿರೋ ಖಂಡಿತ ವೀಡ್ಸಿನ ಪ್ರಾಪಗೇಷನ್ ಕಡಿಮೆ ಆಗುತ್ತೆ. ಸರ್, ತಮ್ಮ ಪರಿಚಯ ಇವ್ರು ಸುರೇಶ್ ಅಂತ ಹೇಳಿ ಇಲ್ಲಿ ಈ ತಾಕನ ಉಸ್ತುವಾರಿ ಎಲ್ಲ ನಿಮ್ಮದೇ ಇರ್ತದೆ? ಉಸ್ತುವಾರಿ ಅಂದ್ರೆ ಒಬ್ರು ಇರ್ತಾರೆ. ನಾವು ಇವರು ಅರ್ಕಾಸಾನ ಮ್ಯಾಂಗೋ 2 ಕ್ರಾಪ್ ಅವ್ರು ನೋಡ್ತಾರೆ, ಪಪ್ಪಾಯಿ ಗೋವಾ 2 ಕ್ರಾಪ್ ಮಾಡ್ತೇವೆ. ಕ್ರಾಪ್ಗೆ ಸಪರೇಟ್ ಇದೆ. ಸೊ ಇದು ನಿರಂತರವಾಗಿ ಸಂಶೋಧನೆಗಳು ನಡೆಯುವಂತ ಜಾಗ, ಇದು ಸಂಶೋಧನಾ ಕೇಂದ್ರ. ಸೊ ಪ್ರತಿ ವರ್ಷ ತೋಟಗಾರಿಕಾ ಮೇಳಕ್ಕೆ ಬಂದಾಗ ಏನೋ ಒಂದು ಹೊಸ ವಿಷಯ ಕಲಿಯೋದಿರುತ್ತೆ ಅನ್ನೋದು ನಮ್ಮ ನಿರೀಕ್ಷೆ. ನಾವೀಗ ಈ ವರ್ಷದಿಂದ ಬರೋ ವರ್ಷದವರೆಗೂ ಏನು ರಿಸರ್ಚ್ ಮಾಡಿರ್ತೀವಿ, ವೆರೈಟಿಗೆ ನೆಗೊಂಡೋಗಿರ್ತೀವಲ್ಲ, ಅದನ್ನ ಡೆಮೋ ಮಾಡೋದು, ತೋರಿಸೋದು ಅಂತ ಇದು ಮಾಡಿದ್ವಿ. ಹೊಸ ತಂತ್ರಜ್ಞಾನಗಳೇನೇನು ಇದರಲ್ಲಿ ಹೊಸ ತಳಿ ನೋಡಿ. ಇದು ಬಟರ್ ಫೋಟೋ ರೀಸೆಂಟ್ ಆಗಿ ಮಾಡಿರೋದು, 1 ಇಯರ್ ಆಯ್ತು ಇದು. ಓಕೆ. ರೀಸೆಂಟ್ ನಮ್ಮ ಸಂಸ್ಥೆ ಡೆವಲಪ್ ಮಾಡಿರಲಿಲ್ಲ. ರವಿನ ಅರ್ಕಾ ಸುಪ್ರಭಾ ಅಂತ. ಓಕೆ ಓಕೆ. ಮತ್ತೆ ಹೊಸ ತಂತ್ರಜ್ಞಾನಗಳನ್ನು ಏನು ನಾವು ಡೆವಲಪ್ ಮಾಡಿರ್ತೀವಿ ಅದನ್ನ ರೈತರಿಗೆ ತೋರಿಸುವಂತ ಕೆಲಸ ಪ್ರತಿ ವರ್ಷ 15 ಅಡಿ 20 ಅಡಿ ಹಾಕಿರ್ತಾರೆ. ಈಗೆಲ್ಲ 1 ಮೀಟರ್ 2 ಮೀಟರ್ ಬಂದಿದ್ದಾರೆ. ಹೈ ಡೆನ್ಸಿಟಿ ಪ್ಲಾಂಟಿಂಗ್. ಓಕೆ ಓಕೆ. ನೀವು ಡಬ್ಬಲ್ ಲೀಡ್ ತಗೊಂಬೋದು. ಬಟ್ ಪ್ರತಿ ವರ್ಷ ಅದನ್ನ ಅವಾಗ ಪ್ರೂನಿಂಗ್ ಏನು ಹೇಳ್ತೀವಲ್ಲ ಅದನ್ನ ಮಾಡಬೇಕಾಗ್ತದೆ. ಖಂಡಿತ ಮಾಡಲೇಬೇಕು. 2 ಕ್ರಾಪ್ ತಗೋದು. ಈಗ ನೋಡಿ ಸಮ್ಮರ್ ತಗೊಂಡ್ರೆ 100 ರೂಪಾಯಿ ಕೆಜಿ ಇದೆ ಗೋವಾ. ಬೇರೆ ಎಲ್ಲೂ ಫಾರ್ಮರ್ಸ್ ಸಮ್ಮರಲ್ಲಿ ತಗೊಳಕ್ ಹೋಗಲ್ಲ ಕ್ರಾಪ್, 150 ತಗೊಂತಾರೆ. ಓಕೆ. ಒಬ್ರು ಏನ್ ಮಾಡ್ತಾರೆ ಅಂದ್ರೆ ಲೇಬರ್ಸ್ ಇರೋರು ಸ್ವಲ್ಪ ಏನ್ ಮಾಡ್ತಾರೆ, ಲೇಬರ್ಸಿಗೆ ಬಂಡವಾಳ ಹಾಕ್ತಾರೆ, ಇದ್ರಲ್ಲಿ ತಗೊಂಡ್ಬರ್ತಾರೆ. ಓಕೆ ಓಕೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.